ಈ ನೋವ ತುಂಬಿರೋ ಮನಸ್ಸಿನ ರೋದನೆ ನೀ ಅನುಭವಿಸ. ಏನು ತಗೊಂತೀಮ? ಕಾಫಿನಾ ಟೀನಾ? ಏನು ಬೇಡ ಅಂಕಲ್, ಪರವಾಗಿಲ್ಲ. ಹೇ ರಾಧಾ, ಅಂಕಲ್ಲು ಅನ್ನ, ಸಾಂಬಾರು, ರಸಮ್, 3-4 ಥರ ಪಲ್ಯ, ಪಾಯಸ ಎಲ್ಲ ಮಾಡ್ಕೊಂಡು ಕೊಡ್ತಾರೆ, ತಿನ್ನು, ಕಳೆದೋಗ್ಬಿಡ್ತೀಯಾ ಅಲ್ವಾ ಅಂಕಲ್? ಅವಳ ಹೆಸರೆಲ್ಲ ನೀನು ತಿನ್ನಬೇಕು ಅಂತನಾ? ಹ್ಞೂ ಅಂಕಲ್. ಬಿಟ್ಟೋಗ್ಬೇಡ ನನ್ನ. ಅಂಕಲ್, ಅವನಿಗೆ ನಾವು ಬಂದಿದ್ದೀವಿ ಅಂತ ಹೇಳಿ. ಲೋ, ಹರಿ ಬಂದಿಯನ್, ಬೇಗ ಬಾರೋ. ಏನೋ? ಹರಿ ಬಂದಿಯನ್, ಬಾರೋ. ಹಾ ಬಂದೆ. ಏನಮ್ಮ ಹರಿ ಮರಿ ಏನು ಸಮಾಚಾರ? ಇಲ್ಲಿಂದ ಜೂಟಾಗೋದು ಒಳ್ಳೇದು. ಅಂಕಲ್ ಕರೆದ್ರಾ? ಇಲ್ವೋ? ಕರ್ದ್ರಿ, ನಿಮ್ಗೆ ಕೇಳ್ತಿಲ್ಲ ಅನ್ಸುತ್ತೆ, ಬಂದೇ ರೀ. ಬಟ್ಟೆ. ಅಂಕಲ್, ಬಜ್ಜಿ ಮತ್ತು ಹಪ್ಪಳ ಕರಿಯೋದಕ್ಕೆ ಎಣ್ಣೆ ಬದಲು ತುಪ್ಪ ಯೂಸ್ ಮಾಡಿ. ಓಹ್, ತುಪ್ಪ ಖಾಲಿಯಾಗಿದೆಯಾ? ಬೇಡ ಬಿಡಿ. ಪಪ್ಪ ಏನೋ? ಒಂದು ಕಾಚ ಇಲ್ವಲ್ಲ ಪಕ್ಕ ಬೋರ್ಡಲ್ಲಿ? ನಿನ್ ಕಾಚ ಎಲ್ಲ ಒಗ್ದು ಒಣಗಾಕ್ತೀನಿ ಕಣೋ. ಎಷ್ಟು ಸಲ ಹೇಳ್ತೀನಿ, ಸ್ನಾನ ಮಾಡಿದ್ಮೇಲೆ ಕಾಚ ನೀನು ಒಗ್ದಾಕು ಒಣಗಾಕು ಅಂತ. ನಾನು ಮಾತೇ ಕೇಳೋದಿಲ್ಲ. ನಾಳೆ ನಿನ್ನ ಹೆಂಡತಿ ಬಂದ್ಮೇಲೆ ಅವಳ ಕೈಲಿ ನಿನ್ನ ಕಾಚ ಒಗಿಸ್ಕೊಂಡು ಒಣಗಾಕ್ಕೊಂತೀಯ, ನೋಡ್ತೀನಿ. ಅಂಕಲ್, ಖಂಡಿತ ನೀವು ಕಿಶನ್ ಇಬ್ರು ಬರಬೇಕು. ಕಿಶನ್ ಮಿಸ್ ಮಾಡಬಾರ್ದು. ಖಂಡಿತ ಕಣಮ್ಮ. ಊಟ ರೆಡಿಯಾಗಿದೆ, ಮಾಡ್ಕೊಂಡೇ ಹೋಗ್ಬೇಕು. ತಲೆ ಎಲ್ಲ ಒದ್ದೆ ಹಾಗೆ ಇದೆಯಲ್ಲೋ, ಸರಿ ವರ್ಷ ಇಲ್ಲ. ಅಂಕಲ್, ಬರೀ ಟಾಪು ಅಲ್ಲ, ಬಾಟಮು ಓದ್ದೇನೆ.